ನಮಸ್ಕಾರ ಸ್ನೇಹಿತರೆ, DiShiRa ಕಿಚನ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಈ ಚಾನೆಲ್ ಅಲ್ಲಿ ನನ್ನ ಫಸ್ಟ್ ವಿಡಿಯೋ ಇದು. ಯಾರೆಲ್ಲ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಅನ್ನ ಒತ್ತಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಒತ್ತಿ, ಹಾಗೆ ಈ ವಿಡಿಯೋನ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಇವತ್ತು ನಾನು ನಿಮ್ಗೋಸ್ಕರ ಒಂದು ಸ್ಪೆಷಲ್ ರೆಸಿಪಿ ಜೊತೆಗೆ ಬಂದಿದ್ದೀನಿ. ಅವಿಲ್ ಅವಿಲ್ ಅಥವಾ ಅವಿಯಲ್ ಅಂತ ಇದನ್ನ ಕರೀತಾರೆ. ಇದು ಯೂಶುವಲ್ ಆಗಿ ಕೇರಳ ಸ್ಟೈಲ್ ನ ಸ್ಪೆಷಲ್ ಡಿಶ್. ಇದು ನಮ್ಮತ್ತೆ ಕೂಡ ಅಲ್ಲಿಯವರಾಗಿರೋದ್ರಿಂದ ನಾನು ಅವ್ರ ಹತ್ರನೇ ಕಲ್ತಿರೋ ರೆಸಿಪಿನ ನಿಮ್ಗಳ ಜೊತೆಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸೊ ತಡ ಮಾಡೋದು ಯಾಕೆ, ಹಾಗೆ ಇದೊಂದು ಸ್ಪೆಷಲ್ ಡಿಶ್ ಯಾಕೆ ಅಂತಂದ್ರೆ ಸಾಕಷ್ಟು ವೆಜಿಟೇಬಲ್ಸ್ ಗಳನ್ನ ಇದು ಹೊಂದಿರುತ್ತೆ. ಯಾರೆಲ್ಲ ಮನೇಲಿ ಸಾಕಷ್ಟು ವೆಜಿಟೇಬಲ್ಸ್ ನ ಮನೇಲಿ ಎಲ್ಲರೂ ಕೂಡ ತಿಂತಾ ಇಲ್ಲ ಅಂತ ಯಾರಿಗೆಲ್ಲ ಅನ್ಸುತ್ತೋ ಅವರೆಲ್ಲರೂ ಕೂಡ ಈ ರೆಸಿಪಿನ ಟ್ರೈ ಮಾಡಿ ನಿಮ್ಮ ಮನೇಲಿರೋ ಎಲ್ಲರೂ ಕೂಡ ಸಾಕಷ್ಟು ವೆಜಿಟೇಬಲ್ಸ್ ತಿನ್ನೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಉಳಿದಿರೋ ತರಕಾರಿಗಳನ್ನ, ಕೆಲವೊಂದು ಚಿಕ್ಕ ಪುಟ್ಟ ತರಕಾರಿಗಳು ಸ್ವಲ್ಪನೇ ಉಳಿದಿರುತ್ತೆ, ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಅವೆಲ್ಲ ತರಕಾರಿಗಳನ್ನ ಮಿಕ್ಸ್ ಮಾಡಿ ಈ ಒಂದು ಸ್ಪೆಷಲ್ ಡಿಶ್ ನ ರೆಡಿ ಮಾಡಬಹುದು. ಸೊ ಹಾಗಾಗಿ ಲೇಟ್ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅವಿಲ್ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೂಡ ನಾನಿಲ್ಲಿ ರೆಡಿಯಾಗಿ ಇಟ್ಟಿದ್ದೀನಿ. ಸೊ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಒಂದೊಂದಾಗಿ ನೋಡ್ತಾ ಬರೋಣ. ಮೊದಲನೇದಾಗಿ ಬೇಕಾಗಿರೋದು ತೆಂಗಿನಕಾಯಿ ನಾನಿಲ್ಲಿ 1 ಕಪ್ ತೆಂಗಿನಕಾಯಿನ ತಗೊಂಡಿದ್ದೀನಿ. ಆಲ್ಮೋಸ್ಟ್ ಒಂದು ಅರ್ಧ ತೆಂಗಿನಕಾಯಿ ಇರ್ಬೋದು. ಹಾಗೆ ಅದರ ಜೊತೆಗೆ ಗ್ರೈಂಡ್ ಮಾಡೋದಕ್ಕೆ ಅಂತ 1 ಸ್ಪೂನ್ ಅಷ್ಟು ಜೀರಿಗೆನ ತಗೊಂಡಿದ್ದೀನಿ. ಹಾಗೆ ಒಂದು ಹಸಿಮೆಣಸಿನಕಾಯಿಯನ್ನು ಕೂಡ ತಗೊಂಡಿದ್ದೀನಿ. ಹಸಿಮೆಣಸಿನಕಾಯಿ ಸ್ವಲ್ಪ ಖಾರ ಜಾಸ್ತಿ ಬೇಕು ಅನ್ನೋಂಥವ್ರು ಹಸಿಮೆಣಸಿನಕಾಯಿನ ಜಾಸ್ತಿ ಕೂಡ ಯೂಸ್ ಮಾಡ್ಬೋದು. ಹಾಗೆ ಅದರ ಜೊತೆಗೆ ಮೇನ್ ಆಗಿ ಅವಿಲ್ ಮಾಡೋದಕ್ಕೆ ಬೇಕಾಗಿರೋದು ಎಲ್ಲ ರೀತಿ ತರಕಾರಿಗಳು. ಇಲ್ಲಿ ನಾನು ಕ್ಯಾರೆಟ್ ತೊಗೊಂಡಿದ್ದೀನಿ, 1 ಕ್ಯಾರೆಟನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಅದರ ಜೊತೆಗೆ ಬೀನ್ಸನ್ನು ಕೂಡ ತೊಗೊಂಡಿದ್ದೀನಿ. ಹಾಗೆ ತೊಂಡೆಕಾಯನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಇರೋದು ಬಾಳೆಕಾಯಿ. ಸೊ ಇದ್ರ ಜೊತೆಗೆ ನಾವು ಎಷ್ಟು ಸಾಧ್ಯನೋ ಅಷ್ಟು ತರಕಾರಿನ ಆ್ಯಡ್ ಮಾಡ್ಬೋದು. ನುಗ್ಗೆಕಾಯನ್ನು ಆ್ಯಡ್ ಮಾಡ್ಬೋದು, ಸೌತೆಕಾಯಿಯನ್ನು ಆ್ಯಡ್ ಮಾಡ್ಬೋದು, ಪಂಪ್ಕಿನ್ನು, ಅಲಸಂದೆ, ಆ ಥರದ ಸಾಕಷ್ಟು ತರಕಾರಿಗಳನ್ನು ಆ್ಯಡ್ ಮಾಡಿ ನಾವು ಅವಿಲ್ನ ರೆಡಿ ಮಾಡ್ಬೋದು. ಆದರೆ ಇದ್ರ ಜೊತೆಗೆ ನೀವು ಬೀಟ್ರೂಟ್ ಮತ್ತು ಮೂಲಂಗಿ ಆ ಥರದ ತರಕಾರಿಗಳನ್ನು ಜಾಸ್ತಿ ಸೇರಿಸೋದಕ್ಕೆ ಹೋಗಬೇಡಿ. ಈ ತರಕಾರಿಗಳ ಜೊತೆಗೆ ಹೊಂದೋವಂಥ ಯಾವುದೇ ತರಕಾರಿ ಬೇಕಿದ್ರೂ ಕೂಡ ಸೇರಿಸ್ಬೋದು. ಹಾಗೆ ಈ ಕಡೆಗೆ ನಾನು ಒಗ್ಗರಣೆಗೆ ಬೇಕಾಗಿರುವಂಥ ಕೆಲವು ಥಿಂಗ್ಸ್ಗಳನ್ನು, ಹಾಗೆ ಅವಿಲನ್ನು ಕುದಿಸೋವಾಗ ಸೇರಿಸುವಂಥ ಕೆಲವು ಥಿಂಗ್ಸ್ಗಳನ್ನ ಎಲ್ಲನೂ ಕೂಡ ಇಟ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಎಣ್ಣೆನ ತೊಗೊಂಡಿದ್ದೀನಿ. ಹಾಗೆ 1 ಕಪ್ ಮೊಸರನ್ನು ಕೂಡ ತೊಗೊಂಡಿದ್ದೀನಿ. ಅದರ ಜೊತೆಗೆ ಕರಿಬೇವಿನ ಎಲೆ, ಅರಿಶಿನ, ಹಾಗೆ ಒಗ್ಗರಣೆಗೆ ಸಾಸಿವೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೂಡ ರೆಡಿಯಾಗಿದೆ. ಈಗ ನಾವು ಲೇಟ್ ಮಾಡೋದು ಬೇಡ, ಅವಿಲ್ ರೆಸಿಪಿನೂ ಕೂಡ ಸ್ಟಾರ್ಟ್ ಮಾಡೋಣ. ಸೊ ನಾನಿಲ್ಲಿ ನಾನ್ ಸ್ಟಿಕ್ ಪ್ಯಾನ್ಗೆ ಬದಲಾಗಿ ಅಲಾಯ್ದು ಕಡಾಯಿ ಬರುತ್ತೆ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಯಾವುದೇ ಪಾತ್ರೆ ಆಗಿದ್ರೂ ಸರಿ, ಇದೇನು ತಳ ಹಿಡಿಯುವಂಥ ಡಿಶ್ ಅಲ್ಲ. ಹಾಗಾಗಿ ನೀವು ಯಾವುದೇ ಪಾತ್ರೆಯಲ್ಲಿ ಬೇಕಿದ್ರೂ ಕೂಡ ಇದನ್ನು ಮಾಡ್ಬೋದು. ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ತರಕಾರಿನ ಬೇಯಿಸೋದಕ್ಕೆ. ಆದರೆ ಇಲ್ಲಿ ಜಾಸ್ತಿ ನೀರನ್ನು ಸೇರಿಸೋದಕ್ಕೆ ಹೋಗಬೇಡಿ. ತರಕಾರಿ ಬೇಯೋದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟೇ ನೀರು ಸಾಕು. ಇದು ತುಂಬ ಲಿಕ್ವಿಡ್ ಕನ್ಸಿಸ್ಟೆನ್ಸಿಯಲ್ಲಿ ಬರುವಂಥ ಡಿಶ್ ಆಗಿಲ್ಲದೆ ಇರೋದ್ರಿಂದ ಸಾಧ್ಯವಾದಷ್ಟು ಕಡಿಮೆ ನೀರನ್ನು ಸೇರಿಸಬೇಕು. ಈಗ ಇದಕ್ಕೆ ನಾನು ಕ್ಯಾರೆಟನ್ನು ಕೂಡ ಹಾಕ್ತಾ ಇದ್ದೀನಿ. ಹಾಗೆ ಅದರ ಜೊತೆಗೆ ಬೀನ್ಸು ಮತ್ತು ತೊಂಡೆಕಾಯಿಯನ್ನು ಕೂಡ ಸೇರಿಸ್ತೀನಿ. ಬಾಳೆಕಾಯಿಯನ್ನು ನಾನು ಈಗಲೇ ಸೇರಿಸಲ್ಲ. ಬಾಳೆಕಾಯಿ ಸ್ವಲ್ಪ ಬೇಗ ಬೇಯುವಂಥ ತರಕಾರಿ ಆಗಿರೋದ್ರಿಂದ ಇದರಲ್ಲಿ ತರಕಾರಿ ಸ್ವಲ್ಪ ಕ್ರಂಚಿಯಾಗಿದ್ರೇ ಚೆನ್ನಾಗಾಗತ್ತೆ. ಹಾಗಾಗಿ ಬಾಳೆಕಾಯಿನ ನಾವು ಕೊನೆಯಲ್ಲಿ ಸೇರಿಸೋಣ. ಈಗ ಸದ್ಯಕ್ಕೆ ಇದು 3 ತರಕಾರಿಗಳನ್ನು ಬೇಯೋದಕ್ಕೆ ಇಡ್ತೀನಿ. ಇದರ ಜೊತೆಗೇ ಸ್ವಲ್ಪ ಉಪ್ಪನ್ನು ಕೂಡ ಮಿಕ್ಸ್ ಮಾಡಿ ಬೇಯಿಸ್ತೀನಿ. ಹಾಗೆ ತಗೊಂಡಿರುವಂಥ ಅರಿಶಿನ ಕೂಡ ಇದರ ಜೊತೆಗೆ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಅರಿಶಿನ ಆಪ್ಷನಲ್ಲು, ನೀವು ಬೇಕನ್ಸಿದ್ರೆ ಹಾಕ್ಕೋಬಹುದು, ಇಲ್ಲ ಅಂದರೆ ಬಿಡ್ಬೋದು. ಬಟ್ ಅರಿಶಿನ ಹಾಕೋದ್ರಿಂದ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಟೇಸ್ಟು ಕೂಡ ಒಂಥರ ಚೆನ್ನಾಗಿ ಅನಿಸುತ್ತೆ. ಹಾಗೆ 1-2 ಕರಿಬೇವಿನ ಎಲೆ ಕೂಡ ಇದರ ಜೊತೆಗೇ ನಾನು ಹಾಕ್ತೀನಿ ಫ್ಲೇವರ್ಗೆ. ಎಣ್ಣೆ ಮುಚ್ಚಿಟ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬೇಯೋದಕ್ಕೆ ಬಿಡೋಣ. ತರಕಾರಿ ಬೇಯೋಷ್ಟರಲ್ಲಿ ನಾವು ಇದನ್ನು ರುಬ್ಕೊಳ್ಳೋ ಅಂಥ ಕೆಲಸನೂ ಕೂಡ ಮುಗಿಸ್ಕೊಂಡ್ಬಿಡ್ಬೋದು. ಸೊ ತೆಂಗಿನಕಾಯಿ ಜೊತೆಗೆ ನಾನು ಜೀರಿಗೆ ಹಾಗೆ ಹಸಿಮೆಣಸನ್ನು ಹಾಕ್ತಾಯಿದ್ದೀನಿ. ನನ್ನ ಮನೇಲಿ ಮಕ್ಕಳಿರೋದ್ರಿಂದ ನಾನು ಸ್ವಲ್ಪ ಖಾರ ಕಡಿಮೆನೇ ಯೂಸ್ ಮಾಡ್ತಾಯಿದ್ದೀನಿ. ನೀವು ಎಕ್ಸ್ಟ್ರಾ ಖಾರ ಹಾಕ್ಕೊಳ್ಳೋದನ್ನ ಮರಿಬೇಡಿ. ಈಗ ಇದಿಷ್ಟನ್ನು ಕೂಡ ನಾವು ತರಿಯಾಗಿ ರುಬ್ಕೋಬೇಕು. ಪಲ್ಯಕ್ಕೆಲ್ಲ ನೀವು ಹೇಗೆ ಗ್ರೈಂಡ್ ಮಾಡ್ತೀರಲ್ಲ ಅದೇ ಥರ ಅವಿಲಿಗೂ ಕೂಡ ಗ್ರೈಂಡ್ ಮಾಡಿಕೊಂಡ್ರು ಸಾಕು. ಎಷ್ಟು ನುಣ್ಣಗೆ ಇದನ್ನ ರುಬ್ಕೊಂಡಿದ್ದೀನಿ. ಜಾಸ್ತಿ ನೀರನ್ನು ಸೇರಿಸಿಲ್ಲ, ಸ್ವಲ್ಪ ನೀರು ಸೇರಿಸಿರೋದಷ್ಟೇ. ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬೇಡಿ. ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಇಷ್ಟು ರುಬ್ಕೊಂಡ್ರೆ ಸಾಕು.
ಹಾಗೆ ಅಷ್ಟರಲ್ಲಾಗಲೇ ತರಕಾರಿ ಕೂಡ ಬೆಂತು. ಸೊ ತರಕಾರಿಗೆ ಈಗ ನಾನು ಮಿಕ್ಕಿರೋ ಬಾಳೆಕಾಯನ್ನು ಕೂಡ ಸೇರಿಸ್ತೀನಿ. 1-2 ನಿಮಿಷ ಕುದಿಸಿದ್ರೆ ಸಾಕು, ಬಾಳೆಕಾಯಿ ಬೇಗ ಬೆಂದೋಗುತ್ತೆ. ಹಾಗೆ ಅದರ ಜೊತೆಗೆ ಸ್ವಲ್ಪ ಎಣ್ಣೆ ಕೂಡ ಸೇರಿಸ್ತಾ ಇದ್ದೀನಿ. ತರಕಾರಿ ಒಂದಕ್ಕೊಂದು ಅಂಟ್ಕೊಂಡು ತುಂಬ ಮೆತ್ತಗಾಗೋದು ಬೇಡ ಅನ್ನೋದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಎಣ್ಣೆನ ಒಗ್ಗರಣೆಗೆ ಯೂಸ್ ಮಾಡ್ತೀನಿ, ಸ್ವಲ್ಪ ಮಾತ್ರ ಎಣ್ಣೆ. ಹಾಗೆ ನೆನಪಿರಲಿ, ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡಬೇಕು, ಇಲ್ಲಿ ಬೇರೆ ಯಾವುದೇ ರೀತಿ ಎಣ್ಣೆನ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಅವಿಲಿಗೆ ಕೊಬ್ಬರಿ ಎಣ್ಣೆ ಮಾತ್ರನೇ ಯೂಸ್ ಮಾಡಿದ್ರೆ ಟೇಸ್ಟಿಯಾಗಿ ಬರುತ್ತೆ ಅವಿಲು. ಸೊ 1-2 ನಿಮಿಷ ಮುಚ್ಚಿ ಬೇಯಿಸೋಣ. ಈಗ ತರಕಾರಿ ಕೂಡ ಹದವಾಗಿ ಬೆಂದಿದೆ. ತುಂಬ ಜಾಸ್ತಿ ಮೆತ್ತಗಾಗೋದು ಬೇಡ, ಸ್ವಲ್ಪ ತರಕಾರಿ ಗಟ್ಟಿಯಾಗಿಯೇ ಇರಬೇಕು. ಫುಲ್ ಮೆತ್ತಗಾಗ್ಬಿಟ್ರೆ ಚೆನ್ನಾಗಾಗಲ್ಲ. ಕ್ಯಾರೆಟು, ಬೀನ್ಸು ಎಲ್ಲ ಕೂಡ ನೀಟಾಗಿ ಬೆಂದಿದೆ. ಈಗ ನಾನು ಇದಕ್ಕೆ ಗ್ರೈಂಡ್ ಮಾಡಿರೋ ಮಿಕ್ಸ್ ಏನಿದೆ ಸೇರಿಸ್ತೀನಿ. ಸ್ವಲ್ಪ ಬೇಕಿದ್ರೆ ನೀರನ್ನು ಸೇರಿಸ್ಕೋಬೋದು. ತುಂಬ ಡ್ರೈ ಅನಿಸ್ತಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಇದೆಲ್ಲ ಜೀರಿಗೆ ಹಾಗೆ ಹಸಿಮೆಣಸು, ತೆಂಗಿನಕಾಯಿ ಎಲ್ಲ ಫ್ಲೇವರನ್ನು ಎಳ್ಕೊಳ್ಳೋವರೆಗೂ, ತರಕಾರಿ ಎಳ್ಕೊಳ್ಳೋವರೆಗೂ ಸ್ವಲ್ಪ ಹೊತ್ತು ಇದನ್ನು ಬೇಯಿಸಬೇಕು. 5 ನಿಮಿಷ ಬೇಯಿಸಿದರೆ ಸಾಕು. ಈಗ ಇದಾಗಿದೆ, ರೆಡಿಯಾಗಿದೆ. ಇದರ ಜೊತೆಗೆ ಈಗ ನಾನು ಸ್ಟವನ್ನು ಆಫ್ ಮಾಡ್ತೀನಿ. ಹಾಗೆ ಜೊತೆಗೆ ಸ್ವಲ್ಪ ಮೊಸರನ್ನು ಕೂಡ ಸೇರಿಸ್ತೀನಿ. ಮೊಸರನ್ನು ಸೇರಿಸಿದಾಗ ಇದರ ಟೇಸ್ಟ್ ಏನಿದೆ ಸೂಪರಾಗಿ ಬರುತ್ತೆ. ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮೊಸರು ಸೇರಿಸಿದ ಮೇಲೆ ಮತ್ತೆ ಕುದಿಸೋದು ಬೇಡ, ಜಸ್ಟ್ ಹಾಗೆ ಮೊಸರು ಸೇರಿಸಿ ಸ್ಟವ್ ಆಫ್ ಮಾಡಿದ ಮೇಲೆ ಮೊಸರು ಸೇರಿಸಿದ್ರೆ ಸಾಕು. ಈಗ ಕೊನೆಯದಾಗಿ ಇದಕ್ಕೊಂದು ಒಗ್ಗರಣೆಗೂ ಕೂಡ ಅಷ್ಟೇ ತೆಂಗಿನ ಎಣ್ಣೆನೇ ಯೂಸ್ ಮಾಡಿ, ಬೇರೆ ಯಾವ ಎಣ್ಣೆನೂ ಕೂಡ ಅವಿಲಿಗೆ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಸಾಸಿವೆ ಕೂಡ ಹಾಕ್ತಾ ಇದ್ದೀನಿ. ಹಾಗೆ ಮಿಕ್ಕಿರೋ ಕರಿಬೇವಿನ ಎಲೆಗಳನ್ನು ಕೂಡ ನಾನು ಒಗ್ಗರಣೆಗಿಲ್ಲಿ ಸೇರಿಸ್ತಾ ಇದ್ದೀನಿ. ಬೇಕಿದ್ರೆ ಆಪ್ಷನಲ್ಲು ಹಿಂಗನ್ನು ಕೂಡ ಸೇರಿಸ್ಕೋಬಹುದು. ಹಿಂಗ ಕಂಪಲ್ಸರಿ ಏನಲ್ಲ, ಬೇಕಿದ್ರೆ ನಾವು ಇದ್ರ ಜೊತೆಗೆ ಹಿಂಗನ್ನು ಕೂಡ ಸೇರಿಸ್ಕೋಬಹುದು. ಸೊ ಅವಿಲ್ ಏನಿದೆ ರೆಡಿ ಆಯಿತು. ಇದನ್ನು ಅನ್ನದ ಜೊತೆಗೆ ಸರ್ವ್ ಮಾಡ್ತಾರೆ. ಸೊ ಅನ್ನದ ಜೊತೆ ಸೇರಿಸೋದಕ್ಕೆ ಇದೊಂದು ಸೈಡ್ ಡಿಶ್ ಥರ ನಾವು ಇದನ್ನ ಯೂಸ್ ಮಾಡ್ಬೋದು. ಹಾಗೆ ನನಗಿದು ಸೂಪರ್ ಫೇವ್ರೇಟು. ಸೊ ನಾನು ಹಾಗೆ ಕೂಡ ಈ ಅವಿಲನ್ನು ತಿಂತೀನಿ, ಅಷ್ಟರ ಮಟ್ಟಿಗೆ ನನಗೆ ಇದು ಇಷ್ಟ ಆಗುತ್ತೆ. ಹಾಗೆ ಇದನ್ನು ಇನ್ನೂ ತಿಕ್ಕಾಗಿ ನಾವು ಮಾಡಿದ್ರೆ ಸೈಡ್ ಡಿಶ್ ಥರ, ನಾವು ಪಲ್ಯ ಥರ ಕೂಡ ಅವಿಲನ್ನು ಸರ್ವ್ ಮಾಡ್ಬೋದು. ಇಲ್ಲ ಅಂದರೆ ಅನ್ನಕ್ಕೆ ಸೇರಿಸ್ಕೊಳ್ಳೋದಕ್ಕೆ ಹೇಗೆ ಮಾಡಿಸಿದಂಥ ರೆಸಿಪಿ. ಸೊ ಕೇರಳದ ಸ್ಪೆಷಲ್ಲು ಅವಿಲ್ ಏನಿದೆ ರೆಡಿ ಆಯಿತು. ತುಂಬಾ ಒಂದು ಸಿಂಪಲ್ ಆಗಿರುವಂಥ ಡಿಶ್ಶು, ಹಾಗೆ ಫುಲ್ ಆಫ್ ವೆಜಿಟೇಬಲ್ಸು, ಜೊತೆಗೆ ತುಂಬಾ ಟೇಸ್ಟಿ ಫುಡ್ ಕೂಡ ಹೌದು. ರೈಸ್ ಜೊತೆಗೆ ಸರ್ವ್ ಮಾಡೋದಕ್ಕೆ ದಿನ ಏನು ಅಡುಗೆ ಮಾಡೋಣ ಅನ್ನೋರಿಗೆ ಖಂಡಿತವಾಗಿಯೂ ಕೂಡ ಇದೊಂದು ಬೆಸ್ಟ್ ಆಪ್ಷನ್ನು. ತರಕಾರಿನೂ ತಿಂದಂಗೆ ಆಗುತ್ತೆ, ಜೊತೆಗೆ ಅನ್ನಕ್ಕೂ ಕೂಡ ಸೈಡ್ ಡಿಶನ್ನು ಸರ್ವ್ ಮಾಡ್ದಂಗೆ ಆಗುತ್ತೆ. ಸೊ ನೋಡಿದ್ರಲ್ವ ನನ್ನ ಫಸ್ಟ್ ರೆಸಿಪಿನ, ಹೇಗಿತ್ತು ಅಂತ ಕಾಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ಅದ್ರ ಜೊತೆಗೆ ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ನನ್ನ ಫಸ್ಟ್ ರೆಸಿಪಿ ಇದು. ಸೊ ಹೇಗನ್ನಿಸ್ತು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಾನು ಕೂಡ ಕಾತರಳಾಗಿದ್ದೀನಿ. ನಿಮ್ಮ ಸಲಹೆ ಸಹಕಾರ ಮುಂದೆ ಕೂಡ ಹೀಗೆ ಇರಲಿ ಅಂತ ಆಶಿಸ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.